ಸಕ್ಕುನ ನಿಮ್ಮನೆ ಕರ್ಸ್ಕೊಳ್ಳೋ ಉಪಾಯ ನಾನ್ ಯೋಚನೆ ಮಾಡಿದೀನಿ. ಏನು ಅಂತ ಬೇಗ ಹೇಳಿ. ಅದು ಸಕ್ಕು ಅವರಮ್ಮ ಚಟ್ನಿಗಳು, ಸಂಡ್ಗೆಗಳು, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಮಾಡಿ ಮಾರಾಟ ಮಾಡ್ತಿರ್ತಾರೆ. ಬಡವರಲ್ವಾ, ಅದಕ್ಕೆ ನನ್ಗವೆಲ್ಲ ಬೇಕು ಅಂತ ಹೇಳಿ ನಿಮ್ಮನೆ ಕರ್ಸ್ಕೊಳ್ಳಿ. ಆದ್ರೆ ಅದಕ್ಕೂ ಸಕ್ಕುಗೂ ಏನ್ ಸಂಬಂಧ? ಚಟ್ನಿಗಳನ್ನ ಮಾಡೋದು ಉಮಾನೇ ಆದ್ರೂ ಅದನ್ ತಗೊಂಡ್ ಹೋಗ್ ಕೊಡೋದು ಸಕ್ಕುನೇ. ಸಕ್ಕು, ನೀವೇನಾದ್ರೂ ತಕ್ಷಣ ಚಟ್ನಿಗಳು ಬೇಕು ಅಂತ ಕೇಳಿದ್ರೆ ನಿಮ್ ಮನೆಗೆ ಯಾರು ತಂದ್ಕೊಡ್ತಾರೆ? ಸಕ್ಕುನೇ. ನೀವ್ ತಕ್ಷಣ ಚಟ್ನಿಗಳನ್ನ, ಸಂಡ್ಗೆನ ತರಿಸ್ಕೊಳ್ಳಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಬುದ್ಧಿಯವ್ರ ಮನೇಲಿ ಚಟ್ನಿನ ಕೇಳಿದ್ರು ಎಲ್ಲಾನು ಸ್ವಲ್ಪ ಸ್ವಲ್ಪ ಕೊಡ್ಬೇಕು ಅಂತ ಹೇಳಿ. ಸ್ವಲ್ಪ ಸ್ವಲ್ಪ ಕೊಟ್ರೆ ಸಾಕು ಅಷ್ಟೇ. ಸ್ವಲ್ಪ ಸ್ವಲ್ಪ ಯಾಕೆ? ಅವ್ ಅಷ್ಟು ಜಾಸ್ತಿ ಬೆಲೆ ಏನಿಲ್ಲ. ಅಯ್ಯೋ, ಅದು ಹಾಗಲ್ಲ. ನಾವು ಸ್ವಲ್ಪ ಸ್ವಲ್ಪ ತರಿಸ್ಕೊಂಡ್ರೆ ಸಕ್ಕು ದಿನಾ ಚಟ್ನಿಗಳನ್ನ ತಗೊಂಡ್ ನಮ್ ಮನೆಗ್ ಬರ್ತಾಳಲ್ವಾ? ಭಲೆ ಭಲೆ ಭಲೆ, ನೀವು ತುಂಬಾ ಬುದ್ಧಿವಂತರು ಜಮೀನ್ದಾರ್ರೆ. ನಾನ್ ನೇರವಾಗಿ ಇಲ್ಲಿಂದ ನಿಮ್ಮ ಅತ್ತೆಯವ್ರ ಮನೆಗೆ ಹೋಗ್ತೀನಿ. ನಮ್ಮ ಅತ್ತೆಯವ್ರ ಮನೆಗ? ಜಮೀನ್ದಾರ್ರೆ, ನೀವ್ ಕೊಟ್ಟಿರೋ ಕೆಲ್ಸ ಪೂರ್ತಿ ಮಾಡಿದೀನಿ. ಇವಾಗ ನೀವ್ ನನ್ಗೆ ನಿಮ್ಗೆ ನೀವ್ ಹೇಳಿದ್ರಲ್ಲ, ಸೊಂಟದ ಡಾಬು, ಚಂದ್ರಹಾರ, ವಜ್ರದ ಮೂಗುತಿ, ಝುಮುಕಿ, ಬಂಗಾರದ ಹಾರ, ಇನ್ನು ಬಳೆಗಳು ಹೊರಟು ಬಿಟ್ರಾ? ಏಯ್ ದೊಂಡು, ಈ ಕಡೆ ತಿರುಗು. ಸರಿ ಹೇಳಿ ಈಗ. ಏನ್ ಇವ್ರು ಇಷ್ಟು ಸಂತೋಷವಾಗಿದಾರಲ್ಲ? ಅಲ್ಲಿ ಬಂದಿದ್ ಯಾರಿರ್ಬಹುದು ಇವ್ರಿಷ್ಟು ಖುಷಿಯಾಗಿರೋದಕ್ಕೆ? ಆ ಜರಿ ಸೀರೆ ಉಟ್ಕೊಂಡ್ ಬಂದಿರೋಳ್ ಜೊತೆ ಮರದಿಂದೆ ಹೋಗಿ ಮಾತಾಡ್ತಾ ಇದ್ರು. ಏನಾದ್ರೂ ಮಾಡ್ಕೊಳ್ಳಿ, ನನಗ್ಯಾಕೆ? ಆ ಚಿಕ್ಕೋಳ್ ಕತೆ ಇವತ್ತು ಮುಗ್ದ ಹಾಗೇನೆ. ನನ್ನನ್ನ ಆಡ್ಕೋತಾಳ ಅವಳು. ಇಷ್ಟು ದಿನ ನನ್ನನ್ ಕಡೆಗಣಿಸಿ ಆಡ್ಬಾರ್ದು ಮಾತುಗಳನ್ನ ಆಡ್ತಾ ಇದ್ದಲ್ಲ. ಇನ್ ಮುಂದೆ ನಿನ್ಗೂ ಅದೇ ಗತಿ ಕಣೆ. ಪಾಂಡು, ಗೋಮಾತೆ ಸಂತೋಷವಾಗಿದೆ ಅನ್ಸುತ್ತೆ. ದಿನ ಕೊಡೋದಕ್ಕಿಂತ ಇವತ್ತು ಜಾಸ್ತಿ ಹಾಲು ಕೊಟ್ಟಿದೆ. ಇದನ್ ತಗೋ ಕುಡಿ. ನನಗ್ಯಾಕೆ? ಹಾಲ್ ಕರಿಯೋದನ್ನ ಹೇಳ್ಕೊಟ್ಟೆ ಅಲ್ವಾ, ಅದಕ್ಕೆ ನನಗ್ ಕೊಡ್ತಿದ್ದೀನಿ. ಮೊದ್ಲು ನನಗ್ ಕೊಡ್ಲಿಲ್ಲ ಅಂದ್ರೆ ನನಗ್ ಕೋಪ ಬರುತ್ತಲ್ಲ, ಆಮೇಲೆ ನನ್ ಮೇಲೆ ರೇಗಾಡ್ತೀಯ. ಕಷ್ಟಪಟ್ಟು ನನಗ್ ಹಾಲ್ ಕರಿಯೋದನ್ನ ಹೇಳ್ಕೊಟ್ಟೆ, ಮೊದ್ಲು ನನಗ್ ಕೊಟ್ಟಿಲ್ಲ ಅಂತ್ಯ. ನಿನ್ನ ಋಣ ನನಗ್ ಬೇಡಪ್ಪ. ಹಾಗ? ಅದೇನು ಮೊದ್ಲು ಆ ಕರಿಯಪ್ಪಂಗ್ ಕೊಡ್ದೆ ನಂಗ್ ಕೊಡ್ತಾ ಇದೀಯಾ? ಆಶ್ಚರ್ಯ ಆಗ್ತಿದೆ. ಮಳೆ ಬರುತ್ತನ್ಸುತ್ತೆ. ಮೊದ್ಲು ಆ ಕರಿಯಪ್ಪಂಗೆ ಕೊಡು. ಪದೇ ಪದೇ ಕರಿಯಪ್ಪ ಅಂತ ಅನ್ಬೇಡ. ವಿಠಲೇಶ್ವರ ಅನ್ನು, ಮೌಳಿ ಅನ್ನು, ಜೊತೆಗೆ ಪಾಂಡುರಂಗ ಅಂತ ಹೇಳು. ಅವನಿಗೆ ತುಂಬಾನೇ ಹೆಸರುಗಳಿವೆ. ನನ್ ಪಾಂಡುರಂಗನ್ಗೆ ನಾನು ಹಾಲು ಕೊಡೋದಿಲ್ಲ, ಬೆಣ್ಣೆ ಇಡ್ತೀನಿ. ಸರಿ ಕುಡಿ, ನೀನ್ ಕುಡಿ. ಅಯ್ಯೋ, ನನ್ ನೋಡಿ ಯಾಕೆ ನಗ್ತಾ ಇದೀಯಾ? ನನ್ ಮುಗ್ದಲ್ ಕೋತಿ ಕಾಣ್ತಾ ಇದ್ಯಾ? ಸಕ್ಕು, ಇದೇನ್ ಆಶ್ಚರ್ಯ? ಈ ಹಾಲೆಲ್ಲ ನೀನೇ ಕರ್ದಿದ್ದ? ಅಯ್ಯೋ, ಇದೇನಿದು? ಮೊದ್ಲು ಇವನಿಗೆ ನೈವೇದ್ಯ ಇಟ್ಟಿದ್ಯಾ? ಲೇ, ಮೊದ್ಲು ನಿನ್ ಮೂತಿ ಒರೆಸ್ಕೋ. ಏನೋ ಈ ಕಡೆ ಬಂದಿದ್ಯಾ? ಅಲ್ಲ, ನಿನ್ಗಿಲ್ಲೇನ್ ಕೆಲ್ಸ? ಬೆಳಿಗ್ಗೆನೆ ಆಟ ಆಡಕ್ ಬಂದಿದ್ಯಾ? ನೀನ್ ಅವಳಗ್ ಮನೆ ಕೆಲ್ಸ ಮಾಡಕ್ ಬಿಡಲ್ವಾ? ಹೋಗೋ, ನಿಮ್ ಮನೆಗ್ ಹೋಗೋ. ಏನ್ ಸಕ್ಕು, ಹಾಲ್ ತುಂಬಾ ಜಾಸ್ತಿ ಆಯ್ತು ಅನ್ಕೊಂಡಿದ್ಯಾ?
ಕೊಟ್ಟಿಗೆನ ಸ್ವಚ್ಛ ಮಾಡಿ ಬೇಗ ಒಳಗ್ ಬಾ. ಒಳಗಡೆ ತುಂಬಾ ಕೆಲ್ಸ ಇದೆ. ನೀನು ನಿನ್ ಮುತ್ಕಮ್ಮ ಕಲ್ಲಿದ್ಲು ತರ ಇದ್ದೀರಾ. ನಗ್ತಾ ಇದ್ರೆ ಬೆಳ್ಳು ಕಾಣಿಸ್ತೀರಾ, ಕೋಪದಲ್ಲಿದ್ರೆ ಕೆಂಡದಾಗ ಕಾಣಿಸ್ತೀರಾ. ಶಿವಪ್ಪ, ಶಿವಪ್ಪ ಎಲ್ಲಿದ್ಯಾ? ಹೇ ಶಿವಪ್ಪ, ಏನಮ್ಮ? ನೋಡು ಶಿವಪ್ಪ, ಇವತ್ ಸಕ್ಕು ಏನ್ ಕೆಲ್ಸ ಮಾಡಿದಾಳ್ ಗೊತ್ತಾ? ಅಮಾಯಿಕ್ಳು ಹಾಗೆ ಕಾಣ್ತಾಳೆ, ಆದ್ರೆ ಘನ ಕಾರ್ಯ ಮಾಡಿದಾಳೆ. ಏನ್ ಸಕ್ಕು, ನಿನ್ಗೂ ನಮ್ ಗೋಮಾತೆಗೂ ಒಳ್ಳೆ ಸ್ನೇಹ ಬೆಳೆದಿದೆ ಅನ್ಸುತ್ತೆ. ಇವತ್ತು ತುಂಬಾ ಜಾಸ್ತಿ ಹಾಲು ಕೊಟ್ಟಿದೆ. ಏನಮ್ಮ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅದೇನಂದ್ರೆ ಶಿವಪ್ಪ, ನಮ್ ಉಮಾ ಇವಳು ಹಾಲ್ ಕರೆದಿದ್ದನ್ನ ಮೆಚ್ಕೊಳ್ಳಿಲ್ಲ ಅಂತ ಇವಳು ಅಂತ ಮುಖ ಉದಿಸ್ಕೊಂಡ್ ಕೂತಿದ್ದಾಳೆ. ಓ, ಅದಾ ವಿಷಯ. ಸಕ್ಕು, ನಿಮ್ಮಮ್ಮ ಮಾರುತಿ ಅವ್ರ ಮನೆಯಿಂದ ಈಗ ತಾನೇ ಬಂದಿದ್ದಾರೆ. ಕಸದ ಕೈಗಳಿಂದ ನಿನ್ನನ್ನ ಹೇಗ್ ತಾನೇ ಮುಟ್ಟಕ್ಕಾಗುತ್ತೆ? ಸ್ನಾನ ಮಾಡಿ ಆಮೇಲೆ ನಿನ್ನ ಹತ್ರ ಬರ್ತಾರೆ. ಅಲ್ಲೋಡು, ಬಂದ್ರು. ಅಮ್ಮ ಅಮ್ಮ, ನೋಡು ಉಮಾ, ಈ ಹಾಲೆಲ್ಲ ನಮ್ ಸಕ್ಕುನೆ ಕರೆದಿದ್ದು ಗೊತ್ತಾ? ಯಾರ ಸಹಾಯನೂ ಇಲ್ದೆ ಒಬ್ಳೆ ಕರೆದಿದ್ದಾಳೆ. ನಿನ್ ಮನೆಗ್ ಬಂದ್ ಇಷ್ಟೊತ್ತಾದ್ರೂ ಅವಳನ್ನ ಮೆಚ್ಕೊಳ್ಲಿಲ್ಲ. ಅಬ್ಬಾ, ನನ್ ಮುದ್ದು ಬಂಗಾರ. ಅಯ್ಯೋ ಹುಚ್ಚು ಹುಡುಗಿ, ಇಲ್ಲೆಲ್ಲಾರು ನಿನ್ನ ಹೊಗಳ್ತಾ ಇದಾರಮ್ಮ. ನೀನ್ ನೋಡಿದ್ರೆ ಅಳ್ತಾ ಇದೆಯಲ್ಲ. ನಾನು ನಿನಗ್ ಕರುವಿನ ಹಾಗೆ ಅಲ್ವಾ? ಮತ್ತೆ ನಾನ್ ನಿದ್ದೆ ಮಾಡ್ತಿರುವಾಗ ನೀನ್ ಯಾಕೆ ನನ್ನ ಬಿಟ್ಟು ಹೋಗಿದ್ದೆ? ಅಯ್ಯೋ ಬಂಗಾರ, ನಿನ್ನ ಬಿಟ್ಟು ಹೋಗಿದ್ದಕ್ಕೆ ನಾನು ಕೂಡ ತುಂಬಾ ದುಃಖ ಪಟ್ಟೆ ಅಮ್ಮ. ಆ ಮಗು ಹುಟ್ಟಾಗ ತಾಯಿಗೂ ಕೂಡ ಅದು ಪುನರ್ಜನ್ಮ ಅಂತ ಸುಮ್ನೆ ಹೇಳಿಲ್ಲ ದೊಡ್ಡೋರು.